ಪಕ್ಕದಲ್ಲಿ ಚಿನ್ನ ಇದ್ರೂ ಕೂಡ ತಿರುಗಿ ನೋಡೋದಿಲ್ಲ, ಬೆಳ್ಳಿ ಇದ್ದರೆ ಮಾತ್ರ ಬಿಡೋದಿಲ್ಲ. ಅಂತಹ ಖತರ್ನಾಕ್ ಕಳ್ಳರನ್ನ ಸುಮಾರು 1 ಕೋಟಿಗೂ ಹೆಚ್ಚು ಬೆಲೆ ಬಾಳತಕ್ಕಂಥ ಬೆಳ್ಳಿ ಒಡವೆಗಳನ್ನು, ಬೆಳ್ಳಿ ಆಭರಣಗಳನ್ನು ಕದ್ದಿದ್ದಂತಹ ಆರೋಪಿಗಳ ಇದೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹೌದು, ಬಂಗಾರ ಇದ್ರೂ ಕೂಡ ಮುಟ್ಟಲ್ಲ, ಬೆಳ್ಳಿ ಕಂಡ್ರೆ ಬಿಡೋದೇ ಇಲ್ಲ. ಕಣ್ಣ ಮುಂದೆ ಕೆಜಿ ಗಟ್ಟಲೆ ಬಂಗಾರ ಇದ್ರೂ ಕೂಡ ತಿರುಗಿ ನೋಡಿಲ್ಲ ಈ ಖತರ್ನಾಕ್ ಕಳ್ಳರು. ಇವರಿಗೆ ಬಂಗಾರ ಅಂದರೆ ಅಲರ್ಜಿ, ಬೆಳ್ಳಿ ಅಂದರೆ ಎನರ್ಜಿ ಎನ್ನುವಂತಹ ನಿಟ್ಟಿನಲ್ಲಿ ಆಗಿರತಕ್ಕಂತಹದ್ದು. ಜ್ಯುವೆಲರಿ ಅಂಗಡಿ ಗೋಡೆ ಕುರಿದು ಕನ್ನ ಹಾಕಿದ್ದಾರೆ ಖತರ್ನಾಕ್ ಕಳ್ಳರು. ಕೆಜಿ ಗಟ್ಟಲೆ ಬೆಳ್ಳಿ ಕದ್ದಿದ್ದಂತಹ ಕಿಲಾಡಿಗಳು ಇದೀಗ ಲಾಕ್ ಆಗಿರುವಂತಹದ್ದು. ಹೆಸರುಘಟ್ಟದ MB ಜ್ಯುವೆಲರ್ಸ್ ಶಾಪ್ ದೋಚಿದಂತಹ ಕದೀಮರನ್ನ, ಖತರ್ನಾಕ್ ಕಳ್ಳರನ್ನ ಇದೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದೇ ಏಪ್ರಿಲ್ 27ರ ಬೆಳಗಿನ ಜಾವ ಅಂಗಡಿಗೆ ನುಗ್ಗಿ ಕದ್ದಿದ್ದಂತಹ ಖತರ್ನಾಕ್ ಕದೀಮರು ಬೆಳ್ಳಿ ಕದ್ದು ಹೈದರಾಬಾದ್ನಲ್ಲಿ ಅರ್ಧ ಬೆಳ್ಳಿಯನ್ನ ಮಾರಾಟವನ್ನ ಮಾಡಿದ್ರು. ಅಲ್ಲಿಂದ ರಾಜಸ್ಥಾನಕ್ಕೆ ಎಸ್ಕೇಪ್ ಆಗಿದ್ದಂತಹ ಈ ಒಂದು ಗ್ಯಾಂಗ್ ಅನ್ನ ಇದೀಗ ಪೊಲೀಸರು ಪತ್ತೆ ಹಚ್ಚಿ ವಶಕ್ಕೆ ಪಡೆದಿದ್ದಾರೆ. ಕಾರ್ಯಾಚರಣೆಗೆ ಇಳಿದಂತಹ ಪೊಲೀಸರು ರಾಜಸ್ಥಾನದಲ್ಲಿ ಜಾಟ್ ಸುರೇಶ್, ಧನರಾಮ್, ಅದೇ ರೀತಿಯಾಗಿ ನೇಮಿಚಂದ್ವನ್ನ ಬಂಧಿಸಿ ವಶಕ್ಕೆ ಪಡೆದಿರುವಂತಹದ್ದು. ಆರೋಪಿಗಳಿಂದ ಇದೀಗ 1 ಕೋಟಿ ಮೌಲ್ಯದ 36 ಕೆಜಿ ಬೆಳ್ಳಿಯನ್ನ ರಿಕವರಿ ಮಾಡಿದ್ದಾರೆ. 36 ಕೆಜಿ ಬೆಳ್ಳಿ ರಿಕವರಿ ಗ್ಯಾಂಗ್ನ ಕಿಂಗ್ ಪಿನ್ ಅನ್ನ ಕೂಡ ಮಹೇಂದ್ರನಿಗಾಗಿ ಇದೀಗ ಬಲೆಯನ್ನ ಬೀಸಿರುವಂತಹದ್ದು ಬಗಲಗುಂಟೆ ಪೊಲೀಸರು. ಬಗಲಗುಂಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ ಇದು. ಹೆಸರುಘಟ್ಟದಲ್ಲಿದ್ದಂತಹ ಒಂದು ಜ್ಯುವೆಲರಿ ಶಾಪ್ನಲ್ಲಿ, MB ಜ್ಯುವೆಲರಿ ಶಾಪ್ನಲ್ಲಿ ಕಳ್ಳತನ ಮಾಡಿದ್ರು. ಚಿನ್ನವನ್ನ ಬಿಟ್ಟು ಬರೀ ಬೆಳ್ಳಿ ಆಭರಣಗಳನ್ನ, ಬೆಳ್ಳಿಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನ ಮಾತ್ರ ದೋಚಿದ್ರು. ಸುಮಾರು 1 ಕೋಟಿ ವೆಚ್ಚದ ಈ ಒಂದು ಬೆಳ್ಳಿ ಆಭರಣಗಳು, ಬೆಳ್ಳಿ ಒಡವೆಗಳು. ಇದನ್ನ ಪತ್ತೆ ಹಚ್ಚುವಂತಹ ನಿಟ್ಟಿನಲ್ಲಿ ಪೊಲೀಸರು ಬಲೆಯನ್ನ ಬೀಸಿದ್ರು. ಹೀಗಾಗಿ ಇದೀಗ 3 ಜನ ಆರೋಪಿಗಳನ್ನ ಬಂಧಿಸಿ ಇದರ ಪ್ರಮುಖವಾಗಿರ್ತಕ್ಕಂಥ ಕಿಂಗ್ ಪಿನ್ ಮಹೇಂದ್ರನಿಗಾಗಿ ಬಲೆಯನ್ನ ಬೀಸಿದ್ದಾರೆ ರಾಜಧಾನಿ ಬೆಂಗಳೂರಿನ ಬಗಲಗುಂಟೆ ಪೊಲೀಸರು.